ಇಲ್ಲ 500 ಬುಕ್ಸ್ ಇದೆಯಾ? ರಾಜರಹಸ್ಯ ಗೊತ್ತಿಲ್ಲ. ಅಟ್ಲೀಸ್ಟ್ 300 ಮೇಲಂತೂ ಪಕ್ಕಾ ಇದೆ. ಬಿಕಾಸ್ ನಾನು ಸ್ವಲ್ಪ ಲೆಕ್ಕ ಮಾಡಿದೆ. ಬಾಕ್ಸಲ್ಲೂ ಒಂದು 100+ ಬುಕ್ಸ್ ಇದೆ. ಇಲ್ಲಿ ಒಂದಿಷ್ಟು ಬುಕ್ಸ್ ಮೇಲೆ ಬುಕ್ಸ್. ಸೊ ದೀಸ್ ಆರ್ ಮೈ ಫಸ್ಟ್ ಬುಕ್ಸ್. ಇಟ್ಸ್ ಆಲ್ ಮೈ ಡ್ಯಾಡ್ಸ್ ಕಲೆಕ್ಷನ್. 90% ನಮ್ಮ ತಂದೆದು, 10% ನಂದು ಅಂತ ಹೇಳ್ಬೋದು. ಬಿಕಾಸ್ ತೇಜಸ್ವಿ ಅವ್ರದ್ದು ಏನೇನು ಬುಕ್ಸ್ ಇದೆ ಅದೆಲ್ಲದು ನಂದು. ಆ್ಯಂಡ್ ಒಂದಷ್ಟು ಇಂಗ್ಲೀಷ್ ಬುಕ್ಸ್ ಏನಿದೆ ಅದು ಕೂಡ ನಂದು. ಏನು ಉಳಿದಿದ್ದು ಆಬ್ವಿಯಸ್ಲಿ ನನ್ನ ತಂದೆದು. ಫಸ್ಟ್ ಆಫ್ ಆಲ್ ಮನೆ ಶಿಫ್ಟ್ ಆಗಿದೆ. ಬುಕ್ಸ್ಗೆ ಅಂತ ಹೇಳಿ ಹೊಸ ಕಬೋರ್ಡ್ ತೊಗೊಂಡಿದ್ದೀವಿ. ಸೊ ಇದನ್ನೆಲ್ಲ ಕಂಪ್ಲೀಟಾಗಿ ಅರೇಂಜ್ ಮಾಡಬೇಕು ಅನ್ನೋದು ಇವತ್ತಿನ ಮೋಟೋ. ಅದ್ರ ಜೊತೆಗೆ ಐ ಆಮ್ ಗೋಯಿಂಗ್ ಟು ಟೆಲ್ ಯು ಸಮ್ ಸ್ಟೋರೀಸ್. ಸೊ ಹೀಗಿದೆ ಕಬೋರ್ಡ್. 0.5 ಇಡ್ತೀನಿ. ಓಕೆ, ಹಾಯ್, ನಾನು ಕಾಣಿಸಿದ್ದೀನಲ್ಲ. ನನಗೆ ಗೊತ್ತಿಲ್ಲ ಇಲ್ಲಿರೋ ಬುಕ್ಸ್ ಎಲ್ಲದು ಆ ಕಬೋರ್ಡಲ್ಲಿ ಫಿಟ್ ಆಗುತ್ತಾ ಅಂತ. ಆಲ್ಸೋ ಇದಿಷ್ಟೇ ಬುಕ್ಸ್ ಅಲ್ಲ, ದೇರ್ ಇಸ್ ಮೋರ್. ಇಲ್ಲಿದೆ. ಸೊ ಇಟ್ಸ್ ಅ ಲಾಟ್. ಆ್ಯಂಡ್ ಆ ಬಾಕ್ಸಲ್ಲೂ ಇದೆ. ಇದಿಷ್ಟನ್ನು ಇವತ್ತೇ ಅರೇಂಜ್ ಮಾಡೋಕ್ಕಾಗತ್ತಾ ಅನ್ನೋದು ದೊಡ್ಡ ಪ್ರಶ್ನೆ, ಬಟ್ ಟ್ರೈ ಮಾಡೋಣ. ಸೊ ಈ ಬುಕ್ನ 2 ರೀತಿಲಿ ಅರೇಂಜ್ ಮಾಡ್ಬೋದು. ಒಂದು ಜಾನರ್ ಮೇಲೆ, ಮತ್ತೊಂದು ಆಥರ್ಸ್ ಮೇಲೆ. ಐ ಥಿಂಕ್ ಆಥರ್ಸ್ ಮೇಲೆ ಜೋಡಿಸೋದು ಬೆಟರ್ ಅನ್ಸುತ್ತೆ. ಫಾರ್ ಎಕ್ಸಾಂಪಲ್ ಭೈರಪ್ಪನವ್ರದ್ದು ಒಂದು ಕಲೆಕ್ಷನ್, ಪೂರ್ಣಚಂದ್ರ ತೇಜಸ್ವಿ ಅವರು ಒಂದು ಕಲೆಕ್ಷನ್, ತರಾಸು ಅವ್ರದ್ದು. ಅಷ್ಟು ಬುಕ್ಸ್ನ ಒಂದೊಂದು ಕಡೆ ಪೈಲ್ ಅಪ್ ಮಾಡ್ತಾ ಬಂದರೆ ಆಕ್ಸೆಸ್ ಮಾಡೋಕ್ಕೆ ಈಸಿ ಆಗುತ್ತೆ ಅನ್ಸುತ್ತೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನನಗೆ ನೆನಪಿದೆ, ನನ್ನ ತಂದೆ ಬುಕ್ ಪರ್ಚೇಸ್ ಮಾಡ್ತಾ ಇದ್ದಾರೆ ಅಂದರೆ ಇಟ್ಸ್ ಲೈಕ್ ನಮ್ಮ ಮನೆಗೆ ಒಂದೇ ಸಲ ಒಂದು 50 ಬುಕ್ ಬರೋದು. ಒಂದಷ್ಟು ಆನ್ಲೈನ್, ಒಂದಷ್ಟು ಸಪ್ನಾ ಬುಕ್ ಹೌಸಲ್ಲಿ ನಾನು ಪರ್ಚೇಸ್ ಮಾಡಿದ್ದೀನಿ. ಬಟ್ ನನ್ನ ತಂದೆ ಪರ್ಚೇಸ್ ಮಾಡ್ತಾ ಇದ್ದಿದ್ದು ಸಾಹಿತ್ಯ ಭಂಡಾರದಲ್ಲಿ. ನಿಮಗೆ ಗೊತ್ತಿರ್ಬೋದು, ಬೆಂಗಳೂರಿನ ಬಳೆಪೇಟೆಯಲ್ಲಿ ಸಾಹಿತ್ಯ ಭಂಡಾರ ಇದೆ. ಅಲ್ಲಿಂದನೇ ಆದಷ್ಟು ಬುಕ್ಸ್ನ ತರಿಸ್ತಾ ಇದ್ರು. ನನ್ನ ತಂದೆಯಾಗಿ ಬೆಂಗಳೂರು ಬಂದಾಗಲೂ ಅಷ್ಟೇ ಫಸ್ಟ್ ಹೋಗ್ತಾ ಇದ್ದಿದ್ದು ಸಾಹಿತ್ಯ ಭಂಡಾರಕ್ಕೆ. ಸಹನಾ ವಿಜಯಕುಮಾರ್ ಅವ್ರದ್ದು ರೀಸೆಂಟಾಗಿ ನಾನು ಓದ್ತಾ ಇದ್ದೆ. ತುಂಬ ಚೆನ್ನಾಗಿ ಬರೀತಾರೆ ಇವರು ಕೂಡ. ಆಲ್ಮೋಸ್ಟ್ 2 ಪುಸ್ತಕ ಓದಿದೆ ಅನಿಸುತ್ತೆ. ಒಂದು ಕಶೀರ, ಮತ್ತೊಂದು ಯಾವುದೋ ಪುಸ್ತಕ ಓದಿದೆ ಮಾರೆ. ನನಗೆ ಗೊತ್ತಿರೋ ಹಾಗೆ ಭೈರಪ್ಪನವ್ರದ್ದು ತುಂಬ ಪುಸ್ತಕ ಇದೆ. ನಾನೇ ತುಂಬ ಪುಸ್ತಕ ಓದಿದ್ದೀನಿ ಕೂಡ. ಭೈರಪ್ಪನವರು ರವಿ ಬೆಳಗೆರೆ ಅವ್ರದ್ದು ಪುಸ್ತಕ ಇದೆ. ನಿನ್ನೆ ನೈಟ್ ನಾನೊಂದು ಟೈಟಲ್ ನೋಡಿ ಪುಸ್ತಕ ಹಿಡ್ಕೊಂಡೆ ಓದೋಕ್ಕೆ ಅಂತ ಹೇಳಿ. ಅದು ಇದು ಏನಾಯಿತು ಮಗಳೇ, ನಾನು ಇದು ಆಲ್ರೆಡಿ ಮೂವಿ ನೋಡಿದ್ದೀನಿ ಆಯಿತಾ. ಈ ಪುಸ್ತಕದ್ದು ತಲ್ವಾರ ಅಂತ ಮೂವಿ ಅನಿಸುತ್ತೆ. ಮೂವಿ ನೋಡಿದ ಮೇಲೂ ನಾನು ಈ ಪುಸ್ತಕ ಓದ್ತಾ ಇದ್ದೀನಿ ಬಿಕಾಸ್ ಆಫ್ ದ ನರೇಷನ್. ರವಿ ಬೆಳಗೆರೆ ಅವ್ರ ರೈಟಿಂಗ್ ಬಗ್ಗೆ ಹೇಳೋದೇ ಬೇಡ. ಹೆಚ್ಚು ಜನ ನನ್ನ ತಂದೆಯ ರೈಟಿಂಗ್ ಕೂಡ ರವಿ ಬೆಳಗೆರೆ ಅವ್ರ ರೈಟಿಂಗ್ ಥರ ಅಂತ ಹೇಳ್ತಾರೆ. ನನಗೆ ಇವರು ತುಂಬ ಇಷ್ಟ ಆಗುತ್ತೆ, ಇವ್ರ ಪುಸ್ತಕಗಳನ್ನು ಓದೋದು. ಜೋಗಿ ಅವ್ರದ್ದು ತುಂಬ ಪುಸ್ತಕ ಇದೆ. ನಾನು ಜೋಗಿ ಅವ್ರ ಪುಸ್ತಕ ಕೂಡ ತುಂಬ ಓದಿದ್ದೀನಿ. ತುಂಬ ಚೆನ್ನಾಗಿ ಬರೀತಾರೆ ಅವರು ಕೂಡ. ನನಗೆ ಅದರಲ್ಲಿ ತುಂಬ ಫೇವ್ರೇಟ್ ಅಂದರೆ ಸಲಾಂ ಬೆಂಗಳೂರು. ಇದೇನೋ ಇಷ್ಟು ದೊಡ್ಡ ಪುಸ್ತಕ ಇದೆ. ನನ್ನ ದೇಶ ನನ್ನ ಜೀವನ, LK ಅಡ್ವಾಣಿ ಅವ್ರದ್ದು. ದೊಡ್ಡ ಪುಸ್ತಕ ಹಾಕಿದೆ. ಐ ಹೇಟ್ ಮೈ ವೈಫ್. ವೈ? ನನಗೆ ಗೊತ್ತಿರೋ ಹಾಗೆ ಭೈರಪ್ಪನವ್ರ ಬುಕ್ಸು ಸಿಕ್ಕಾಪಟ್ಟೆ ಇದೆ. ಸೊ ನಾನು ಅದನ್ನು ಈ ಕಡೆ ಇಡ್ತಾ ಇದ್ದೀನಿ. ಜಾಗ ಬೇಕಲ್ವ ನಮಗೀಗ. ರಾಜರಹಸ್ಯ ಇದು ತುಂಬ ಪಾಪ್ಯುಲರ್ ಪುಸ್ತಕ. ಆವಾಗ ಅಣ್ಣವ್ರ ಅಪಹರಣ ಆಯ್ತಲ್ವ, ಆ ರಿಲೇಟೆಡ್ ಪುಸ್ತಕ ಅನಿಸುತ್ತೆ. ನಾನು ಇದನ್ನೇನು ಓದಿಲ್ಲ. ಬಟ್ ನನ್ನ ತಂದೆಯ ಕಲೆಕ್ಷನ್ನಲ್ಲಿ ಬಹಳ ಹಳೆಯ ಪುಸ್ತಕ ಅಂದರೆ ಇದು ಒಂದು. ಅವ್ರ ಕಬೋರ್ಡಲ್ಲಿ ಯಾವಾಗಲೂ ಇರೋದು. ನಮ್ಮನೇಲಿ ಶರ್ಲಾಕ್ ಹೋಮ್ಸ್ ಇದೆಯಾ? ನನಗೆ ಗೊತ್ತಿರಲಿಲ್ಲ. ಇದೊಂದು ಓದಬೇಕು. ನಾನು ಚಿಕ್ಕಲ್ಲಿ ನೆನಪಿದೆ, ಸಪ್ನಾ ಬುಕ್ ಹೌಸಿಗೆ ಹೋದಾಗ ನಾನು ಕೇಳಿದ್ದೆ ನನಗೆ ಇಂಗ್ಲೀಷ್ ವರ್ಷನ್ ಶರ್ಲಾಕ್ ಹೋಮ್ಸ್ ಕೊಡಿಸಿ ಅಂತ. ನನ್ನ ಅಣ್ಣ ಅಡ್ಡ ಬಂದು ಚೆಸ್ ಬೋರ್ಡ್ ತೊಗೊಂಡ. ಹೌದಾ, ಇವತ್ತು ಮುಗಿಸೋದು. ನಮ್ಮ ತಂದೆ ವೈಡ್ ರೇಂಜ್ ಆಫ್ ಬುಕ್ಸ್ ಓದ್ತಾ ಇದ್ರು ಅನ್ನೋದಕ್ಕೆ ಇದೇ ಸಾಕ್ಷಿ. ಭಗವದ್ಗೀತೆನೂ ಇದೆ, ಕುರಾನು ಇದೆ, ಬೈಬಲ್ ಕೂಡ ಇದೆ. ಸೊ ಫಸ್ಟ್ ಶೆಲ್ವಲ್ಲಿ ಭೈರಪ್ಪನವ್ರ ಬುಕ್ಸ್ ಇಡ್ತಾ ಇದ್ದೀನಿ ಬಿಕಾಸ್ ಜಾಸ್ತಿ ಬುಕ್ಸ್ ಇದೆ. ಆ್ಯಂಡ್ ಆಲ್ಸೋ ನಮ್ಮ ತಂದೆಗೆ ಅವರ ರೈಟಿಂಗ್ ತುಂಬ ಇಷ್ಟ ಆಗ್ತಾ ಇತ್ತು. ತೇಜಸ್ವಿ ಅವ್ರ ಪುಸ್ತಕಗಳೇ ಸಿಗ್ತಾ ಇಲ್ಲ ನನಗೆ. ಹಾರ್ಡ್ಲಿ 3 ಪುಸ್ತಕ ಸಿಕ್ತು. ಒಂದು ಭಯಾನಕ ನರಭಕ್ಷಕ, ಮಿಸ್ಸಿಂಗ್ ಲಿಂಕ್ ಮತ್ತು ಚಿದಂಬರ ರಹಸ್ಯ. ನನ್ನ ಹತ್ರ ಇವ್ರದ್ದು ಕಂಪ್ಲೀಟ್ ಕಲೆಕ್ಷನ್ ಇತ್ತು. ನಾನು ಹೇಳಿದ ಹಾಗೆ ಅಬಚೂರಿನ ಪೋಸ್ಟ್ ಆಫೀಸ್, ಆಮೇಲೆ ಜುಗಾರಿ ಕ್ರಾಸ್, ಕಾಡಿನ ಕತೆಗಳು, ಕಿರಗೂರಿನ ಗಯ್ಯಾಳಿಗಳು. ಎಲ್ಲಿ ಹೋಯಿತು ಬುಕ್ಸ್ಗಳು?
ಸಾಕಷ್ಟು ಪುಸ್ತಕಗಳಿತ್ತು, ಬಟ್ ಐ ಡೋಂಟ್ ನೋ, ಮೇ ಬಿ ನನ್ನ ತಂದೆ ಯಾರಿಗಾದರೂ ಕೊಟ್ಟಿರಬಹುದು. ಅವರು ಹೇಳ್ತಾ ಇದ್ರು ನಾನು ಒಂದಷ್ಟು ಪುಸ್ತಕಗಳನ್ನು ಶಾಲೆಗಳಿಗೆ ಕೊಡ್ತೀನಿ ಅಂತ. ಪ್ರಾಬಬ್ಲಿ ಕೊಟ್ಟಿರ್ಬೋದು, ನನಗೆ ಇಲ್ಲಿ ತನಕ ಇಲ್ಲೆಲ್ಲೂ ಸಿಗಲಿಲ್ಲ, ಅಥವಾ ಇನ್ನೂ ಎಲ್ಲಾದರೂ ಬ್ಯಾಗಲ್ಲಿದೆಯೋ ನನಗೆ ಗೊತ್ತಿಲ್ಲ. ಇನ್ನೂ ಇಷ್ಟಿಷ್ಟು ಪುಸ್ತಕ ಎಲ್ಲ ಕಡೆ ಹರಡ್ಕೊಂಡಿದೆ. ಐ ಜಸ್ಟ್ ಡೋಂಟ್ ನೋ ವಾಟ್ ಟು ಡೂ. ಸಮಯ ಈಗ ರಾತ್ರಿ 8 ಗಂಟೆ. ಹೊಸದಾಗಿ ಬುಕ್ ರೀಡಿಂಗ್ ಹಾಬಿನ ಬೆಳೆಸ್ಕೋತಾ ಇದ್ದೀರಾ ಅಂದರೆ ನೀವು ಈ ರೀತಿಯಾಗಿ ಖರ್ಚು ಮಾಡಬೇಡಿ. ಬಿಕಾಸ್ ಒಂದು, ನಿಮ್ಮ ಕೈಯಲ್ಲಿ ಬಜೆಟ್ ಇದೆಯಾ ಎಲ್ಲದೂ ನೋಡ್ಕೊಳ್ಳಿ. ಇಲ್ಲ ನಿಮಗೆ ಖರೀದಿ ಮಾಡೋಕ್ಕಾಗೋದಿಲ್ಲ ಅಂದರೆ ಲೈಬ್ರರೀಸಲ್ಲಿ ನೀವು ಬಾರೋ ಮಾಡ್ಬೋದು, ಅಥವಾ ನಿಮ್ಮ ಫ್ರೆಂಡ್ಸ್ ಹತ್ರ ಯಾರ ಹತ್ರ ಆದರೂ ಕೇಳಿ ಪಡಿಬೋದು. ನಾನು ನನ್ನ ತಂದೆ ಬುಕ್ಸ್ ನನ್ನ ಫ್ರೆಂಡ್ಸಿಗೆ ಕೊಡ್ತಾ ಇದ್ವಿ, ಬಟ್ ನಮ್ಮದು ಒಂದು ಕಂಡೀಷನ್ ಇರ್ತಾ ಇತ್ತು. ಮೊದಲನೇದು, ಪುಸ್ತಕ ನೀಟಾಗಿರಬೇಕು, ಎಂಜಿಲ್ ಹಚ್ಚಬಾರ್ದು, ಇಲ್ಲೆಲ್ಲೋ ಫೋಲ್ಡ್ ಮಾಡೋದು, ಬುಕ್ಕಲ್ಲಿ ಮಾರ್ಕ್ ಮಾಡೋದು ಅವೆಲ್ಲ ಸೀನೇ ಇಲ್ಲ. ನಮ್ಮಿಬ್ಬರಿಗೂ ಅದು ಇಷ್ಟ ಆಗೋದಿಲ್ಲ. ಐ ನೆವರ್ ಮಾರ್ಕ್ ಎನಿಥಿಂಗ್ ಆನ್ ಮೈ ಬುಕ್ಸ್. ನಾನು ಬೇಕಾದರೆ ಒಂದು ಎಕ್ಸ್ಟ್ರಾ ಡೈರಿ ಇಟ್ಟು ಅದರಲ್ಲಿ ಬರೀತೀನಿ ಏನಾದರೂ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇತ್ತು ಅಂದರೆ, ಬಟ್ ಐ ನೆವರ್ ಮಾರ್ಕ್ ಥಿಂಗ್ಸ್ ಆನ್ ಮೈ ಬುಕ್ಸ್. ನನಗೆ ತುಂಬ ನೀಟಾಗಿರಬೇಕು, ಇಲ್ಲೆಲ್ಲೂ ಫೋಲ್ಡೆಲ್ಲ ಆಗೋದು ನನಗೂ ನನ್ನ ತಂದೆಗೆ ಇಬ್ಬರಿಗೂ ಇಷ್ಟ ಆಗ್ತಾ ಇರಲಿಲ್ಲ. ಮೊದಲ ಇದನ್ನೆಲ್ಲ ನಾವು ಅಪ್ಪ ಅರೇಂಜ್ ಮಾಡೋರು, ಈಗ ನಾನು ಅರೇಂಜ್ ಮಾಡ್ತಾ ಇದ್ದೀನಿ. ಸೊ ನನಗೆ ಒಂದು ಅರ್ಥ ಆಗಿದೆ ಏನು ಅಂದರೆ, ನನ್ನ ತಂದೆ ಜಾನರ್ ಬೇಸಿಸ್ ಮೇಲೆ ಬುಕ್ಸ್ ಓದ್ತಾ ಇರಲಿಲ್ಲ. ಹೀಸ್ ಲೈಕ್ ಒಬ್ಬ ರೈಟರ್ ಇದ್ದರೆ ಅವ್ರದ್ದು ಎಲ್ಲ ಪುಸ್ತಕಗಳನ್ನು ಖರೀದಿ ಮಾಡ್ತಾ ಇದ್ದು. ಆ್ಯಕ್ಚುಲಿ ನನಗೆ ಓದಿನ ಅಭ್ಯಾಸ ಸ್ಟಾರ್ಟ್ ಆಗಿದ್ದು ತೇಜಸ್ವಿ ಅವರಿಂದ ಅಲ್ಲ, ನನ್ನ ತಂದೆಯಿಂದ. ನನ್ನ ತಂದೆಯ ಪತ್ರಿಕೆ ಇದೆ, ಲಕ್ಷ್ಮೀಶ್ ಪತ್ರಿಕೆ ಅಂತ ಹೇಳಿ. ಈಗ ನನ್ನ ಅಣ್ಣ ಅದನ್ನು ನಡ್ಸ್ಕೊಂಡು ಹೋಗ್ತಾ ಇದ್ದಾನೆ. ಸೊ ನಾನು ಚಿಕ್ಕಲಿಂದ ಪೇಪರ್ ಕೆಲಸ ಮಾಡುವಾಗ, ಆಮೇಲೆ ನನ್ನ ತಂದೆಯ ಪುಸ್ತಕಗಳು ಬಿಡುಗಡೆ ಆದಾಗ ಫಸ್ಟ್ ಓದ್ತಾ ಇದ್ದಿದ್ದು ನನ್ನ ತಂದೆ ಪುಸ್ತಕ. ಸೊ ನನ್ನಲ್ಲಿರುವ ಓದಿನ ಹವ್ಯಾಸ, ಬರವಣಿಗೆಯ ಅಭಿರುಚಿ ಏನಿದೆ ಅದು ನನ್ನ ತಂದೆಯಿಂದನೇ ಬಂದಿರೋದು. ಇದು ಅವರ ಪುಸ್ತಕಗಳು. ಲಕ್ಷ್ಮೀಶ್ ಬರಹ ಸಂಪುಟ, ಲಕ್ಷ್ಮೀಶ ಕಥಾಗೊಂಚಲು, ಲಕ್ಷ್ಮೀಶ ಲೋಕವಿಹಾರ, ಬೆಳ್ಳಿ ಕಿರೀಟ, ಲಕ್ಷ್ಮೀಶ್ ಭಾರತ, ಆಮೇಲೆ ಸುಮ್ಮನೆ ಹದ ಅಂತ ಒಂದು ಪುಸ್ತಕ ಇದೆ. ಸೊ ಹೀಗೆ ನನ್ನ ತಂದೆ ಪತ್ರಿಕೆಯ ವಾರ್ಷಿಕೋತ್ಸವ, ದಶಮಾನೋತ್ಸವ ಹೀಗೆಲ್ಲ ಇರುತ್ತಲ್ಲ, ಪ್ರತಿಯೊಂದು ಬಾರಿ ನಮ್ಮ ಪತ್ರಿಕೆಯಲ್ಲಿ ಪ್ರಕಟವಾದಂತಹ ಕೆಲವೊಂದಷ್ಟು ಕತೆಗಳು, ಕಾದಂಬರಿಗಳು, ಒಂದಷ್ಟು ಲೇಖನಗಳನ್ನು ಪುಸ್ತಕ ರೂಪದಲ್ಲಿ ಬಿಡುಗಡೆ ಮಾಡ್ತಾ ಇದ್ರು. ಸೊ ದೀಸ್ ಆರ್ ಮೈ ಫಸ್ಟ್ ಬುಕ್ಸ್. ಅದಾದ ನಂತರ ತೇಜಸ್ವಿ ಅವರು, ಅದಾದಮೇಲೆ ನನ್ನ ತಂದೆ ಯಾವ್ಯಾವ ಲೇಖಕರನ್ನ ಪರಿಚಯಿಸಿದ್ರು ಅವರನ್ನೆಲ್ಲರೂ ಓದ್ತಾ ಬಂದೆ ಹಂತ ಹಂತವಾಗಿ. ಸೊ ನನ್ನ ತಂದೆ ಪುಸ್ತಕನ ಮೇಲಿಡ್ತಾ ಇದ್ದೀನಿ. ನಾವು ವಿ ಆರ್ ಅಟ್ ದ ಫೈನಲ್ ಪಾರ್ಟ್. ಲಾಸ್ಟ್ ಒಂಚೂರು ಬಾಕಿ ಇದೆ. ಸೊ ಇದಿಷ್ಟು ಬುಕ್ಸ್ ಅರೇಂಜ್ ಮಾಡುವಾಗ ನನಗೆ ಒಂದಷ್ಟು ಬುಕ್ಸ್ ಮೇಲೆ ಕ್ಯೂರಿಯಾಸಿಟಿ ಹುಟ್ಟಿತು. ಅದು ಬಂದು ಕೆಲವೊಂದಷ್ಟು ವೆಸ್ಟರ್ನ್ ಬುಕ್ಸ್ ಅನುವಾದ ನಮ್ಮ ತಂದೆ ಹತ್ರ ಇತ್ತು. ನನಗೆ ಗೊತ್ತಿರಲಿಲ್ಲ ಈ ಬುಕ್ಸ್ಗಳೆಲ್ಲ ಇದ್ದಾವೆ ಅಂತ. ಬರ್ಟೋಲ್ಟ್ ಬ್ರೆಕ್ಟ್, ದ ವುಮೆನ್ ಇನ್ ದ ಡ್ಯೂನ್ಸ್, ದ ಓಲ್ಡ್ ಮ್ಯಾನ್ ಆ್ಯಂಡ್ ದ ಸೀ, ಆಂಟೋನಿಯೋ ಫ್ರಾನ್ಸಿಸ್ಕೋ ಗ್ರಾಮ್ಸಿ, ಹಾಜಿ ಮುರಾದ್ ಆ್ಯಂಡ್ ಅದರ್ ಸ್ಟೋರೀಸ್, ಏನೇನೋ ಪುಸ್ತಕ ಇದೆ. ಎಮ್ಲಿ ಬ್ರಾಂಟೆ ಪುಸ್ತಕ ಕೂಡ ಇದೆ, ಬಟ್ ಇವೆಲ್ಲವೂ ಕನ್ನಡ ಅನುವಾದದಲ್ಲಿದೆ. 100 Years of Solitude ಇದು ಕೂಡ ಇದೆ. ಇದರಲ್ಲಿದೆ ವಿನ್ನರ್ ಆಫ್ ದ ನೊಬೆಲ್ ಪೀಸ್ ಪ್ರೈಸ್ ಅಂತ ಇದೆ. ಇದನ್ನಂತೂ ಖಂಡಿತ ಓದಬೇಕು. ಸೊ ಫೈನಲಿ ಜೋಡಿಸಿ ಆಯಿತು. ಹೀಗೆ ಕಾಣಿಸಿದೆ ನಮ್ಮ ರ್ಯಾಕ್. ಫಸ್ಟ್ ರೋ ಅಲ್ಲಿ ಭೈರಪ್ಪನವ್ರ ಬುಕ್ಸ್ ಇದೆ, ಇಲ್ಲಿ ನಮ್ಮ ತಂದೆ ಬುಕ್ಸ್ ಇದೆ. ತರಾಸು, ನಕ್ರ, ಈ ಕಡೆ ರವಿ ಬೆಳಗೆರೆ ಅವ್ರದ್ದು, ಇದು ರಾಜಶೇಖರ ಬೂಸನೂರ ಮಠ ಅವ್ರದ್ದು, ಸಹನಾ ವಿಜಯಕುಮಾರ್ ಅವ್ರದ್ದು, ಇಲ್ಲಿ ಡಿ ವಿ ಜಿ ಅವ್ರದ್ದು, ಆಮೇಲೆ ಇದು ಕೂಡ ಡಿ ವಿ ಜಿ ಅವ್ರದ್ದು. ಇದಿಷ್ಟು ಜೋಗಿ ಅವ್ರ ಪುಸ್ತಕಗಳು. ಇದು ಅಗ್ನಿ ಶ್ರೀಧರ್ ಅವ್ರದ್ದು, ಇದು ಟಿ ಕೆ ರಾಮರಾವ್ ಅವ್ರದ್ದು. ಈ ಕಂಪ್ಲೀಟ್ ರೋ ಏನಿದೆ ಇಟ್ಸ್ ಕೆ ಎಸ್ ನಾರಾಯಣಾಚಾರ್ಯರು ಅವ್ರದ್ದು. ಆಮೇಲೆ ಇಲ್ಲೆಲ್ಲ ಕಂಪ್ಲೀಟ್ ಮಿಕ್ಸ್ ಇದೆ. ಇಲ್ಲೆಲ್ಲ ಸಾಕಷ್ಟು ಬೇರೆ ಬೇರೆ ಲೇಖಕರ ಬುಕ್ಸ್ಗಳಿದ್ದಾವೆ. ಆ್ಯಂಡ್ ಕೊನೆಯದಾಗಿ ಅನುವಾದಗಳು ಏನೇನಿದೆ, ಇಂಗ್ಲೀಷಿಂದ ಕನ್ನಡಕ್ಕೆ ಅನುವಾದವಾಗಿರುವಂತಹ ಪುಸ್ತಕಗಳು, ಅವೆಲ್ಲ ಲಾಸ್ಟ್ ರೋ ಅಲ್ಲಿದೆ. ಒಂದ್ಸಲ ನೋಡೋದಕ್ಕೆ ಬುಕ್ಸ್ಗಳು ತುಂಬ ಕಡಿಮೆ ಇದೆ ಅಂತ ಅನಿಸುತ್ತೆ, ಬಟ್ 503 ಪುಸ್ತಕ ನನ್ನ ಲೆಕ್ಕಕ್ಕೆ ಸಿಕ್ಕಿದೆ ಇವಿಷ್ಟರಲ್ಲಿ. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಒಳಗಡೆ ಎಲ್ಲ ಡಬಲ್ ಲೇಯರ್ಸಲ್ಲಿ ನಾನು ಬುಕ್ಸ್ ಅರೇಂಜ್ ಮಾಡಿದ್ದೀನಿ. ಆ್ಯಂಡ್ ಇಲ್ಲೂ ಕೂಡ ಟಾಪಲ್ಲೆಲ್ಲ ಇದೆ. ಸೊ ಯಾ,
ಸೊ ಇಷ್ಟೆಲ್ಲ ಬುಕ್ಸ್ ಯಾರ ಮನೇಲಿದ್ದರೂ ಅದು ಅಸಹಜನೇ. ಯಾಕಂದರೆ ಧನ್ಯವಾದಗಳು, ಕೂತ್ಕೊಳ್ಳಿ ಇಲ್ಲೇ. ಸಮಯ ರಾತ್ರಿ 11:45 ಆಗಿದೆ. ನಂದಿನ್ನೂ ಶೂಟ್ ಮುಗ್ದಿರಲಿಲ್ಲ. ಸೊ ಇವರು ಟೀ ಮಾಡಿಕೊಡ್ತಾ ಇದ್ದಾರೆ. ಹಾಂ, ಬೊಂಬಾಟ್. ಓ ಮೈ ಗಾಡ್, ವಾಟ್ ಈಸ್ ದಿಸ್? ಈಗ ಇಷ್ಟೆಲ್ಲ ಪುಸ್ತಕ ಇದೆ, ಎಂತ ಮಾಡೋದು? ಹಿಮಾಲಯನ್ ಬ್ಲಂಡ್, ಓಕೆ. ತೇಜಸ್ವಿಯರ್ ಪುಸ್ತಕ ನಾನು ಹೇಳಿದ್ದೆ ಅಲ್ಲ, ನನ್ನ ಹತ್ರ ತುಂಬ ಕಲೆಕ್ಷನ್ ಇದೆ ಅಂತ, ಅದು ಎಲ್ಲದೂ ಇಲ್ಲಿದೆ. ಫಸ್ಟಿಗೆ ಸಿಕ್ತು ನೋಡಿ, ಹುಲಿಯೂರಿನ ಸರಹದ್ದು. ಅನಕೃತ್ ಪುಸ್ತಕ ಇದೆ. ಓ, ನನ್ನ ಹೈಸ್ಕೂಲ್ ಪುಸ್ತಕ ನಮ್ಮ ಊರಿನ ರಸಿಕರು, ಅದು ಕೂಡ ಇದೆ. ಇದು ಪ್ರಾಬಬ್ಲಿ ನನ್ನ ತಂದೆ ಮತ್ತೊಂದು ಕಾಪಿ ತರಿಸಿರೋದು ಅನಿಸುತ್ತೆ. ಕೃಷ್ಣಾವತಾರ ಎಲ್ಲದೂ ಇಲ್ಲೇ ಇದೆ. ಓ ಮೈ ಗಾಡ್. ಆ ಬ್ಯಾಗಲ್ಲಿರೋ ಪುಸ್ತಕಗಳನ್ನೆಲ್ಲ ಅರೇಂಜ್ ಮಾಡುವಷ್ಟು ಸ್ಟ್ರೆಂತ್ ನನ್ನಲ್ಲಿಲ್ಲ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ಯು ಗೈಸ್ ಎಂಜಾಯ್ಡ್ ಇಟ್. ನೀವು ಎಂಜಾಯ್ ಮಾಡಿಲ್ಲ ಅಂದರೂ ನನ್ನ ಕೆಲಸ ಮುಗೀತು. ಸೊ ಮತ್ತೆ ಆರಾಮ, ಬಾಯ್.